ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮಂಜು ಮೌರ್ಯ ಲಾಗ್ಸ್. ಇವತ್ತು ವಾಕ್ ಮಾಡೋದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ಗಳು ಕೂಡ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ಜಸ್ಟ್ 5 ಕಿಲೋಮೀಟರ್ಸ್ ವಾಕ್ ಮಾಡೋದ್ರಿಂದ ನಿಜವಾಗ್ಲೂ ನನಗೇನೋ ನಂಬಿಕೆ ಇಲ್ಲ ಸಣ್ಣ ಆಗ್ತೀನಿ ಅನ್ನೋದು. ನಾನೇನು ಓವರ್ ವೆಯ್ಟು ಕೂಡ ಇಲ್ಲ, ತುಂಬ ಸಣ್ಣ ಆಗಬೇಕಂತಲೂ ಇಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಫಿಟ್ ಆಗಿರೋಣ ಅಂತ ಹೇಳೋದು ನನ್ನ ಆಸೆ. ಆದರೆ ಇದೇ ಥರ ಎಕ್ಸಸೈಸ್ ಮಾಡಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನನಗೇನು ಗೊತ್ತೋ ಆ ಎಕ್ಸಸೈಸ್ನ ಜಸ್ಟ್ 10 ಮಾಡ್ತಾಯಿದ್ದೀನಿ. ನೆಕ್ಸ್ಟು ಹಾಗೆ ದಿನ ಜಾಸ್ತಿ ಮಾಡ್ಕೊಳ್ಳೋಣ. ಯಾಕಂದರೆ ಒಂದೇ ದಿನ ಮಾಡಿದ್ರೆ ಫುಲ್ಲು ಬಾಡಿ ಪೇಯ್ನ್ ಆಗಿಬಿಡುತ್ತೆ, ಆಮೇಲೆ ಜ್ವರ ಬಂದಂಗೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಂಗೆ ಏನೇನು ಗೊತ್ತಿತ್ತು ಅದೆಲ್ಲ 10 ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಆ್ಯಕ್ಚುಲಿ ಓವರ್ ವೆಯ್ಟು ಅಲ್ಲ ಮತ್ತು ತುಂಬ ಸಣ್ಣನೂ ಅಲ್ಲ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಈ ಥರದ್ದೇ ಮಾಡಿಕೊಂಡು ಸ್ವಲ್ಪ ಸಣ್ಣ ಆಗೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ನಾನು ತಿನ್ನೋ ಫುಡ್ಡಲ್ಲೂ ಕೂಡ ಸ್ವಲ್ಪ ಡಯಟ್ ಇರೋಣ, ಲೈಕ್ ಹೊರಗಡೆ ಫುಡ್ಡು, ಜಂಕ್ ಫುಡ್ಡು ಏನೂ ತೊಗೊಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ 1 or 2 ಮಂತ್ಸಲ್ಲಿ ಅಟ್ಲೀಸ್ಟು ಒಂದು 2 to 3 kgs ಆದರೂ ಸಣ್ಣ ಆಗ್ತೀನಿ ಅಂತ. ಅದು ಅಲ್ಲದೆ ವಾಕ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನನಗೊಂದು ತಲೆನೋವಾಗಲಿ, ಅಲರ್ಜಿ ಆಗಲಿ, ಕೋಲ್ಡ್ ಆಗಲಿ ಯಾವುದೂ ಆಗ್ತಾಯಿಲ್ಲ. ಯಾಕಂದರೆ ನನಗೆ ಜಾಸ್ತಿ ಅಲರ್ಜಿ ಇತ್ತು ಮತ್ತು ಸಾಯಂಕಾಲ ಆದರೆ ಸಾಕು ಸ್ವಲ್ಪ ತಲೆನೋವು ಬರ್ತಾಯಿತ್ತು ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದ್ರಿಂದ. ಹಾಗಾಗಿ ಇವಾಗ ಬೆಳಗ್ಗೆನೇ ಬೇಗ ಎದ್ದೋಳೋದ್ರಿಂದನೋ ಅಥವಾ ವಾಕ್ ಮಾಡೋದ್ರಿಂದನೋ ಗೊತ್ತಿಲ್ಲ, ನಾನು ಆರಾಮ ಅನ್ನಿಸ್ತಿದೆ ನನಗಿವಾಗ. ಆ್ಯಕ್ಟಿವ್ ಆಗಿರ್ತೀನಿ ದಿನ ಪೂರ್ತಿ. ಸೊ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಚೆ ಬಂದು ಎಳ್ನೀರು ಕುಡ್ಕೊಂಡು ಮನೆಗೆ ಹೋದೆ. ಮನೇಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ನೆನೆಸಿದ್ರು, ಡ್ರೈ ಫ್ರೂಟ್ಸ್ ತಿಂದ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಕಾಫಿ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಆಫೀಸ್ಗೆ ಹೊರಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಫಾಲೋ ಮಾಡ್ತಾ